ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಜೂನ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 2ನೇ ತಾರೀಕಿನಂದು ಗುರುಗ್ರಹ ಕಟಕ ರಾಶಿಗೆ, 8ನೇ ತಾರೀಕಿನಂದು ಶುಕ್ರ ಗ್ರಹ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 15ನೇ ತಾರೀಕಿನಂದು ರವಿಗ್ರಹ ಮಿಥುನ ರಾಶಿಗೆ, 22ನೇ ತಾರೀಕಿನಂದು ಬುಧಗ್ರಹ ಕಟಕ ರಾಶಿಗೆ, 21ನೇ ತಾರೀಕಿನಂದು ಕುಜಗ್ರಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ನಿಮ್ಗೆ ಹೇಗೋ ಗೊತ್ತಿರುತ್ತೆ, ಈ ತಿಂಗಳಲ್ಲಿ ಒಂದು ಮುಖ್ಯವಾಗಿ ಗುರುಗ್ರಹ ಈ ತಿಂಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಅದು ಇಲ್ಲಿವರೆಗೂ ಕೂಡ ನಿಮಗೆ ದ್ವಿತೀಯ ಭಾವದಲ್ಲಿ ಇತ್ತು. ಇನ್ನು ಮುಂದೆ ಅದು ತೃತೀಯ ಭಾವದಲ್ಲಿ ಇರುತ್ತೆ. ಅದಕ್ಕೆಲ್ಲ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಇತ್ಯಾದಿ ವಿಚಾರಗಳನ್ನು ನಾವು ನೋಡ್ತಾ ಹೋಗೋಣ ಪ್ರತಿಯೊಂದನ್ನು ಕೂಡ. ಮೊದಲು ಏನು ಗೊತ್ತಾ, ನಿಮಗೆ ಈ ತಿಂಗಳಲ್ಲಿ ದ್ವಿತೀಯ ಭಾವದಲ್ಲಿ ಬುಧಗ್ರಹ ಮತ್ತು ರವಿಗ್ರಹದ ಸ್ಥಿತಿ ಉಂಟು. ಅದರಲ್ಲೂ ಕೂಡ ಬುಧಗ್ರಹ ನಿಮಗೆ ಸ್ವಕ್ಷೇತ್ರದಲ್ಲಿ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಅದರಿಂದ ನಿಮಗೆ ಈ ತಿಂಗಳಲ್ಲಿ ಧನೆ ಬುದ್ಧಿಮಾನ್ ಬೋಧನೆ ಬಾಹು ತೇಜ ಸಭಾ ಸಂಗತೋ ಭಾಸತೆ ವ್ಯಾಸ ಏವ ಪೃಥೂದಾರತೋ ಕಲ್ಪವೃಕ್ಷಸ್ಯ ತದ್ವತು ಬುಧೈರ್ಭನ್ಯತೆ ಭೋಗತ ಶಪರೋಯಂ ಅಂತ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಅತ್ಯಂತವಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಈ ಒಂದು ತಿಂಗಳಲ್ಲಿ. ಇನ್ನು ಪ್ರವಚನವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಕಲಾವಿದರುಗಳಿಗೂ ಕೂಡ ಈ ಒಂದು ಮಾಸ ಉತ್ತಮವಾಗಿದೆ. ನಿಮ್ಮಲ್ಲಿ ಒಂದಷ್ಟು ಉದಾರವಾದ ಗುಣಗಳು ಉಂಟಾಗುತ್ತೆ. ಅಣ್ಣ ತಮ್ಮ ಇವರುಗಳ ಒಂದು ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಇದು ಬುಧಗ್ರಹ ಸ್ವಕ್ಷೇತ್ರದಲ್ಲಿ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಅದರಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ಗುರುಗ್ರಹ ಈ ತಿಂಗಳಲ್ಲಿ ಬದಲಾವಣೆಯನ್ನು ಹೊಂದುತ್ತಾ ಇದೆ. ಇಲ್ಲಿವರೆಗೆ ಅದು ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿತ್ತು. ಇನ್ನು ಮುಂದೆ ಅದು ತೃತೀಯ ಭಾವದಲ್ಲಿ ಸ್ಥಿತವಾಗಿರುತ್ತೆ. ನಾವು ಈ ವಿಷಯವನ್ನು 2 ವಿಭಾಗ ಮಾಡಿ ತಿಳಿದುಕೊಳ್ಳೋಣ. ಮೊದಲು ನಿಮಗೆ 1 ವರ್ಷಗಳ ಕಾಲ ದ್ವಿತೀಯ ಭಾವದಲ್ಲಿ ಇತ್ತಲ್ಲ, ಏನೇನು ಫಲಗಳು ಪ್ರಾಪ್ತಿಯಾಯಿತು ಅದನ್ನು ಮೊದಲು ತಿಳ್ಕೊಳ್ಳೋಣ. ಲಾಭೋರ್ಥಸ್ಯ ರಿಪುಕ್ಷಯಶ್ಚ ಸುದೃಶಾಂ ಭೋಗೆ ದ್ವಿತೀಯ ಸ್ಥಿತೆ ಅಂತ ಹೇಳಿರುವಂಥದ್ದು. ಈ ಹಿಂದೆ 1 ವರ್ಷಗಳ ಕಾಲ ಅದು ನಿಮಗೆ ದ್ವಿತೀಯ ಭಾವದಲ್ಲಿ ಇದ್ದಿದ್ದರಿಂದಾಗಿ ನಿಮಗೆ ತುಂಬ ವಿಚಾರಗಳಲ್ಲಿ ಅಭಿವೃದ್ಧಿ ಉಂಟಾಗಿದೆ. ಈ ಹಿಂದೆ 1 ವರ್ಷದಲ್ಲಿ ನಿಮಗೆ ಅನೇಕ ವಿಚಾರಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗಿದೆ. ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗಿದೆ. ಹಾಗೆ ರಿಪುಕ್ಷಯಶ್ಚ ಒಂದಷ್ಟು ಶತ್ರುಗಳಿಂದ ಉಂಟಾಗುತ್ತಿದ್ದಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಯಿತು ಹೋದ ವರ್ಷದಲ್ಲಿ. ಸುದೃಶಾಂ ಭೋಗ, ಕೆಲವೊಂದಷ್ಟು ಜನ ವಿವಾಹಾಪೇಕ್ಷೆಗಳಿಗೆ ವಿವಾಹ ಅಂತ ಹೇಳುವಂಥದ್ದು ಕೂಡ ಉಂಟಾಗಿದೆ ಈ ಹಿಂದೆ 1 ವರ್ಷದಲ್ಲಿ. ಅದು ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರ್ತದೆ. ಹಾಗಾಗಿ ಅನೇಕ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲೂ ಕೂಡ ಒಂದಷ್ಟು ಅಭಿವೃದ್ಧಿ ಉಂಟಾಗಿದೆ. ಹೀಗೆ ಒಟ್ಟಲ್ಲಿ ಅನೇಕ ವಿಚಾರಗಳಲ್ಲಿ ನಿಮಗೆ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಈ ಹಿಂದೆ 1 ವರ್ಷದಿಂದ ನಿಮಗೆ ಅದು ಪ್ರಾಪ್ತಿಯಾಗಿದೆ ದ್ವಿತೀಯ ಭಾವದಲ್ಲಿ ಇದ್ದಿದ್ದರಿಂದಾಗಿ. ಈಗ ಅದು ತೃತೀಯ ಭಾವಕ್ಕೆ ಹೋಗ್ತಾ ಇದೆ. ತೃತೀಯ ಭಾವ ಅಷ್ಟೊಂದು ಉತ್ತಮ ಅಲ್ಲ. ಕೆಲವೊಂದು ವಿಚಾರದಲ್ಲಿ ನೀವು ಇನ್ನು ಮುಂದೆ 1 ವರ್ಷಗಳ ಕಾಲ ಜೋಪಾನವಾಗಿ ಇರಬೇಕಾಗತ್ತೆ. ಅದೇನು? ಭ್ರಂಶಸ್ವಾತ್ ಪದತಶ್ಚ ಕಾರ್ಯ ವಿಹತಿ ನ್ಯೂನಾಂ ತೃತೀಯ ಸ್ಥಿತೆ ಅಂತ ಹೇಳಿರುವಂಥದ್ದು. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮುಖ್ಯವಾಗಿ ನೀವು ಇನ್ನೊಂದು ವರ್ಷಗಳ ಕಾಲ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಹಾಗಾದರೆ ಏನು ನಮ್ಮದು ಉದ್ಯೋಗ ಎಲ್ಲ ಹೋಗ್ಬಿಡುತ್ತಾ, ತುಂಬ ಸಮಸ್ಯೆಗಳು ಉಂಟಾಗುತ್ತಾ ಅಂತ ಕೇಳಿದರೆ ಇಲ್ಲ. ಅದು ಉದ್ಯೋಗದಲ್ಲಿ ಒಂದಷ್ಟು ಕಿರಿಕಿರಿಗಳೆಲ್ಲ ಉಂಟಾಗುತ್ತೆ. ಈ ಹಿಂದೆ 1 ವರ್ಷ ತುಂಬ ಚೆನ್ನಾಗಿ ನಡೀತಲ್ಲ, ಆ ರೀತಿಯಾಗಿ ನಡೆಯೋದಿಲ್ಲ. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗುತ್ತೆ. ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಕೂಡ ಉಂಟಾಗುವುದಿಲ್ಲ. ಯಾಕೆಂದರೆ ಗುರುಗ್ರಹ ತೃತೀಯ ಭಾವದಲ್ಲಿ ಇದ್ರೂ ಕೂಡ ಶನಿಗ್ರಹ ನಿಮಗೆ ಏಕಾದಶ ಭಾವದಲ್ಲಿ ಸ್ಥಿತವಾಗಿದೆ. ಗುರುಗ್ರಹ ತೃತೀಯ ಭಾವದಲ್ಲಿ ಇದ್ರೂ ಕೂಡ ಅದು ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ದೊಡ್ಡ ಮಟ್ಟಿನ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ನಿಮಗೆ ಸರಳವಾಗಿ ಹೇಳಬೇಕು ಅಂತ ಹೇಳಿ ಆದರೆ ಹೋದ ವರ್ಷ ನಿಮಗೆ ಒಂದು 95% ಚೆನ್ನಾಗಿದ್ದರೆ ಈ ವರ್ಷ ನಿಮಗೊಂದು 70% ಚೆನ್ನಾಗಿದೆ. ಹಾಗಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಕೂಡ ದೊಡ್ಡ ಮಟ್ಟಿನ ಏನು ಸಮಸ್ಯೆ ಉಂಟಾಗಲ್ಲ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳಂತೂ ಉಂಟಾಗುತ್ತೆ ಇನ್ನೊಂದು ವರ್ಷಗಳ ಕಾಲ. ಜೊತೆಗೆ ಇದು ತೃತೀಯ ಭಾವದಲ್ಲಿ ಇದ್ರೂ ಕೂಡ ಅಲ್ಲಿ
ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ಸಹೋದರರಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಇನ್ನೊಂದು ವರ್ಷಗಳ ಕಾಲ ಉಂಟಾಗುತ್ತೆ. ಉದ್ಯೋಗದ ಒಂದು ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇನ್ನು ಶನಿ ಗ್ರಹ ಹೇಗೂ ಏಕಾದಶ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಲಾಭಸ್ಥೇನ್ಯ ವಧೂ ಸಮಾಗಮ ಧನಾಯಾನ ಪ್ರತಾಪೋದಯ ಇತ್ಯಾದಿಯಾಗಿ ಹೇಳಿರುವಂಥದ್ದು. ಹಾಗಾಗಿ ಹಣಕಾಸಿನ ಆಗಮನ ಎಲ್ಲ ಉಂಟಾಗುತ್ತೆ. ಅದು ಹೇಳಿದ್ದಲ್ಲ, ಹೋದ ವರ್ಷ ಅಂದರೆ ಇಲ್ಲಿವರೆಗೂ ಏನಾಗಿತ್ತು ಅಂದರೆ, ಇಲ್ಲಿಂದ ಹಿಂದೆ 1 ವರ್ಷಗಳ ಕಾಲ ಗುರುಗ್ರಹನ ದ್ವಿತೀಯ ಭಾವದಲ್ಲಿತ್ತು, ಶನಿನೂ ಏಕಾದಶ ಭಾವದಲ್ಲಿ ಇದ್ದಿಂದಾಗಿ ತುಂಬ ಚೆನ್ನಾಗಿ ದುಡ್ಡು ಬರ್ತಿತ್ತು. ಈಗಲೂ ಕೂಡ ಶನಿಗ್ರಹ ಏಕಾದಶ ಭಾವದಲ್ಲಿ ಇರೋದ್ರಿಂದಾಗಿ ಗುರುಗ್ರಹ ದ್ವಿತೀಯ ಭಾವದಲ್ಲಿ ಇಲ್ಲದಿದ್ದು ಕೂಡ ಹಣಕಾಸಿನ ಆಗಮನ ಅಂತ ಹೇಳುವಂಥದ್ದು ಉಂಟಾಗುತ್ತೆ, ತೊಂದರೆ ಇಲ್ಲ. ಹೋದ ವರ್ಷ ಒಂದು 100 ರೂಪಾಯಿ ಬರ್ತಿದ್ರೆ ಈ ವರ್ಷ ಒಂದು 70 ರೂಪಾಯಿ ಬರುತ್ತೆ. ಆ ರೀತಿ ಏನು ತುಂಬ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಕುಜಗ್ರಹ ಒಂದು ದ್ವಾದಶ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಈ ಒಂದು ತಿಂಗಳಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಜೋಪಾನವಾಗಿರಬೇಕಾಗತ್ತೆ. ಪಿತ್ತಾದ್ಯಾಮಯ ಪೀಡನಂ ತನುಭೃತಾಂ ನೇತ್ರೋದ್ಭವಾಶ್ಚಾಮಯ ಅಂತ ಹೇಳಿರುವಂಥದ್ದು. ಒಂದು ಸ್ವಲ್ಪ ಪಿತ್ತಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದ ಸಮಸ್ಯೆಗಳು ಈ ತಿಂಗಳಲ್ಲಿ ಉಂಟಾಗುವುದಕ್ಕೆ ಅವಕಾಶ ಇದೆ. ಜೊತೆಗೆ ನೇತ್ರೋದ್ಭವ ಆಮಯ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿಯೂ ಕೂಡ ನೀವೊಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಆದಷ್ಟು ನೀವು ಈ ಒಂದು ತಿಂಗಳಲ್ಲಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.